ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರಾ? ಹೈಕೋರ್ಟ್ನಲ್ಲಿ ಪೊಲೀಸರ ಮೇಲೆ ಸರ್ಕಾರ ಆಪಾದನೆಯನ್ನ ಮಾಡ್ತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪೊಲೀಸರೇ ಭಾಗಿ. ಹೈಕೋರ್ಟ್ನಲ್ಲಿ ಪೊಲೀಸರ ಮೇಲೆ ಸರ್ಕಾರ ಆಪಾದನೆಯನ್ನ ಮಾಡ್ತಾ ಇದೆ. ಬಿಕ್ಲು ಶಿವ ಕೊಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಕೇಸಲ್ಲಿ ಶಾಸಕರ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮದೇ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಪಾತ್ರವಂತೂ ಇದೆ. ಇದೊಂದು ಸಂಘಟಿತ ಅಪರಾಧವಾಗಿದೆ ಎಂದು ವಾದ. ಹತ್ಯೆಗೂ ಮುನ್ನ ಕೊಲೆ ಬೆದರಿಕೆ ಸಂಬಂಧ ಕಂಪ್ಲೇಂಟ್ ಸಹಿತ ಕೊಟ್ಟಿದ್ರು ಬಿಕ್ಲು ಶಿವ. ಪೊಲೀಸರು ಆರೋಪಿಗಳಿಗೆ ವಾರ್ನಿಂಗ್ ಸಹಿತ ಮಾಡಿದ್ದಾರೆ. ವಾರ್ನಿಂಗ್ ಮಾಡಿದ್ದೇವೆ ಎಂದು ಎನ್ಸಿಆರ್ ಹಾಕಿದ್ದಾರೆ. ಆದ್ರೆ ಪೊಲೀಸರು ಠಾಣೆಗೆ ಕರೆಸಿ ಬುದ್ಧಿ ಹೇಳಿರಲಿಲ್ಲ. ಹೀಗಾಗಿ ಕೆಲವು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸದ್ಯಕ್ಕೆ ಕೊಲೆ ಕೇಸಲ್ಲಿ ಭಾಗಿ ಸಂಬಂಧ ಹೇಳಿಕೆ ದಾಖಲಾಗಿದೆ. ಅಧಿಕಾರಿಗಳ ಪಾತ್ರ ತಿಳಿಯಲು ಭೈರತಿ ಕಸ್ಟಡಿಗೆ ಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ವಾದ ಇದೀಗ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಹಿತ ಭಾಗಿಯಾಗಿದ್ದಾರಾ ಅನ್ನುವಂಥ ಸಂಶಯಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಹೈಕೋರ್ಟ್ನಲ್ಲಿ ಪೊಲೀಸರ ಮೇಲೂ ಕೂಡ ಇಲ್ಲಿ ಪ್ರಕರಣ ಅಂದ್ರೆ ಬಿಕ್ಲು ಶಿವ ಕೊಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆ ಅನ್ನುವಂಥದ್ದು. ಕೇಸಲ್ಲಿ ಶಾಸಕರ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪೊಲೀಸರ ಪಾತ್ರ ಅಂತೂ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಪೊಲೀಸರ ಒಂದು ಬಿಕ್ಲು ಶಿವ ಕೊಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಇದೆ. ಕೇಸಲ್ಲಿ ಶಾಸಕರ ಪಾತ್ರ ಇದೆಯಲ್ವೋ ಗೊತ್ತಿಲ್ಲ, ಆದ್ರೆ ಈ ಒಂದು ಪೊಲೀಸರ ಪಾತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾಕಂದ್ರೆ ಬಿಕ್ಲು ಶಿವ ಈ ಹಿಂದೆ ಕೂಡ ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ ಅಂತ ಪೊಲೀಸರಿಗೆ ಹೇಳಿರ್ತಾನೆ. ಪೊಲೀಸಲ್ಲಿ ಹೋಗಿ ಕಂಪ್ಲೇಂಟ್ ಸಹಿತ ಕೊಟ್ಟು ಬಂದಿರ್ತಾನೆ. ಆದ್ರೆ ಅಲ್ಲಿ ಪೊಲೀಸರು ಕರೆಸಿ ಬುದ್ಧಿ ಹೇಳುವಂತ ಅಥವಾ ಸ್ಟೇಷನ್ಗೆ ಕರೆಸಿ ಬುದ್ಧಿ ಮಾತು ಹೇಳುವಂಥದ್ದು ಈ ತರ ಏನು ಮಾಡಿರಲಿಲ್ಲ. ಆದ್ರೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಹೇಳಿ ಎನ್ಸಿಆರ್ ಸಹಿತ ಅಲ್ಲಿ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರ ಕೈವಾಡ, ಅವರ ಪಾತ್ರ ಸಹಿತ ಇದರಲ್ಲಿ ಇದೆಯಾ ಅನ್ನುವಂತ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಅಲ್ಲಿ ಶಾಸಕರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಇಲ್ವೋ ಅನ್ನೋದು ಗೊತ್ತಿಲ್ಲ, ಆದ್ರೆ ಪೊಲೀಸರ ಪಾತ್ರ ಮಾತ್ರ ಇದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೀಗಾಗಿ ಸ್ಥಳೀಯ ಪೊಲೀಸರನ್ನ ಸಹಿತ ಅಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಮಾತ್ರ ಭೈರತಿ ಅವರು ಜಾಮೀನಿನ ಮೇಲೆ ಒಂದು ಹೊರಗಡೆ ಇರುವಂಥದ್ದು. ಆದರೆ ಅಲ್ಲಿ ಭೈರತಿ ಅವ್ರನ್ನ ಸಹಿತ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಭೈರತಿ ಅವ್ರನ್ನು ಕೂಡ ಅಂದ್ರೆ ಬೇಸಿಕ್ ಆಗಿ ಏನು ಇನ್ವೆಸ್ಟಿಗೇಷನ್ ಇರುತ್ತಾ ಆ ಇನ್ವೆಸ್ಟಿಗೇಷನ್ ರೂಲ್ಸ್ ಪ್ರಕಾರ ಪೊಲೀಸರು ಅಲ್ಲಿ ಭೈರತಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾರೆ ಬೇಸಿಕ್ ಆಗಿ. ಸೊ ಇನ್ನು ಅದರ ಜೊತೆಗೆ ಇಲ್ಲಿ ಪೊಲೀಸರ ಕೈವಾಡ ಸಹಿತ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ನನ್ನ ಮೇಲೆ ಜೀವ ಬೆದರಿಕೆ ಅದು ಇದೆ ಅನ್ನುವಂಥದ್ದನ್ನ. ಹಾಗಾದ್ರೆ ಪೊಲೀಸರ ವಿಚಾರಣೆ ಸಹಿತ ಆಗ್ಬೇಕು. ಇದೀಗ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ನಾವೊಂದು ಗುಂಪಾಗಿ ಬಂದು ಮನೆಯ ಪಕ್ಕದಲ್ಲಿ ಅವರ ತಾಯಿಯ ಮುಂದೆನೆ ಅಲ್ಲಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗುತ್ತೆ. ಬಿಕ್ಲು ಶಿವನ ಅಂದ್ರೆ ಒಂದು ಗುಂಪು ಬಂದು ಡೈರೆಕ್ಟ್ ಆಗಿ ಅಟ್ಯಾಕ್ ಅನ್ನ ಮಾಡುತ್ತೆ ಬಿಕ್ಲು ಶಿವ ಮೇಲೆ. ಸೊ ಈ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ.